ನಮಸ್ಕಾರ, ಎಲ್ಲರಿಗೂ ಶುಚಿ ರುಚಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾವಿನಕಾಯಿಯಿಂದ ಹೇಗೆ ಮಾವಿನಕಾಯಿ ಚಟ್ನಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಫ್ರೆಶ್ ಮಾವಿನಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ತೊಳೆದು ಒರೆಸಿಟ್ಕೋಬೇಕು. ನಾನು ತೊಳ್ಕೊಂಡಿದ್ದೀನಿ. ಈಗ ಇದನ್ನು ನಾನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊತೀನಿ. ಈಗ ಈ ಮಾವಿನಕಾಯ್ದು ನೀಟಾಗಿ ಸಿಪ್ಪೆ ಎಲ್ಲ ಎರ್ಕೊಳ್ಳೋಣ. ಈಗ ಇದು ಸಿಪ್ಪೆ ಎರ್ದಿದ್ದಾಗಿದೆ. ಈಗ ಇದನ್ನ ನಾವು ತುರ್ಕೋಬೇಕು. ಇಷ್ಟೇ ಸೈಜಲ್ಲಿ ತುರ್ಕೋಬೇಕು ಅಂತ ಏನಿಲ್ಲ, ದಪ್ಪ ಬೇಕಾದರೂ ತುರ್ಕೋಬೋದು. ನಾನಿಲ್ಲಿ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಚಿಕ್ಕ ತೊಗೊಂಡು ಇಲ್ಲಿ ತುರ್ಕೋತಾ ಇದ್ದೀನಿ. ನನಗೆ ಇದರಲ್ಲಿ ತುರಿಯೋದು ಈಸಿ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಇದು ತುರಿದಿರೋದಾಗಿದೆ. ಈಗ ಇದರಲ್ಲಿ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ವ ಮಾವಿನಕಾಯಿ, ಇದನ್ನು ತುರಿಯೋದಕ್ಕೆ ಹೋದರೆ ತೀರಾ ಅದು ವಾಟೆ ಎಲ್ಲ ಬರುತ್ತೆ. ಹಾಗಾಗಿ ಇದನ್ನು ನಾವು ನೋಡಿಕೊಂಡು ಸ್ವಲ್ಪ ನೀಟಾಗಿ ಹೀಗೆ ಚಾಕುವಿಂದ ತಕ್ಕೊಳ್ಳೋಣ. ಇದೆಲ್ಲ ತೆಗೆದಿಟ್ಕೊಂಡಿರೋದಾಗಿದೆ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವಿಲ್ಲಿ ತುರಿದಿಟ್ಕೊಂಡಿರೋವಂಥ ಮಾವಿನಕಾಯಿ ಹಾಕ್ಕೊಳ್ಳೋಣ. ಹುಳಿ ಮಾವಿನಕಾಯಿ ಆದರೆ ಅದ್ರದ್ದು ಸ್ವಲ್ಪ ಹುಳಿ ಎಲ್ಲ ತೆಗೆದು ಹಿಂಡಿ ಹಾಕ್ಕೋಬೇಕಾಗತ್ತೆ. ಇದು ತೋತಾಪುರಿ ಆಗಿರೋದ್ರಿಂದ ಇದನ್ನು ಹಿಂಡೋ ಅವಶ್ಯಕತೆ ಏನಿಲ್ಲ, ಹಾಗಾಗಿ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಇಷ್ಟು ಬೆಲ್ಲ ತಗೊಂಡಿದ್ದೀನಿ. ಈ ಬೆಲ್ಲನ ಪುಡಿ ಮಾಡಿ ಅದಕ್ಕೆ ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿಲ್ಲ ಅಂದರೆ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಇಷ್ಟೇ ಇಂಗ್ರೀಡಿಯೆಂಟ್ ಹಾಕಿ ನಾವು ರುಚಿಯಾಗಿ ಮಾವಿನಕಾಯಿ ಚಟ್ನಿ ಈಸಿಯಾಗಿ ಮಾಡ್ಕೋಬೋದು. ಈಗ ಇದಕ್ಕೆ ಇದನ್ನು ನಾವು ರುಬ್ಕೊಳ್ಳೋಣ. ನೀರೇನೂ ಹಾಕಲ್ಲ, ನೀರೇನು ಇಲ್ಲದೆ ಹಾಗೆ ರುಬ್ಕೋಬೇಕು ಇದನ್ನು. ಈಗ ರುಬ್ಬಿ ರೆಡಿ ಆಗಿದೆ ಇದು ಮಾವಿನಕಾಯಿ ಚಟ್ನಿ. ಇದಕ್ಕೆ ನಾವು ಒಂದು ಒಗ್ಗರಣೆ ಹಾಕೋಣ. ಇಲ್ಲಿ ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಇಲ್ಲ, ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಂಗು ಮತ್ತು ಬೆಲ್ಲನೇ ತುಂಬ ಟೇಸ್ಟ್ ಕೊಡೋದು, ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಈ ಕರಿಬೇವನ್ನ ಸ್ವಲ್ಪ ನೀಟಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೀಟಾಗಿ ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿ ನಾವು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಇದು ಕೆಡೋದಿಲ್ಲ. ತಳ ಹಿಡಿದೇ ಇರೋ ಹಾಗೆ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಚಟ್ನಿನ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ.
ತುಂಬ ಈಸಿಯಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮಾಡುವಂಥ ರೆಸಿಪಿ ಇದು. ನೋಡಿ, ಇದು ನೀರೆಲ್ಲ ಕಮ್ಮಿ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ ನೋಡಿ. ಈ ರೀತಿ ನಾವು ಇದನ್ನು ನೀರೆಲ್ಲ ಹಿಂಗಿಸ್ಕೋಬೇಕು. ಈ ರೀತಿ ನೀರೆಲ್ಲ ಹಿಂಗೋದ್ರಿಂದ ಅದು ಕೆಡೋದಿಲ್ಲ, ತುಂಬ ದಿವಸ ಇಟ್ಕೋಬೋದು ಅನ್ನೋ ರೀಸನ್ಗೋಸ್ಕರ ನಾವು ಈ ರೀತಿ ಸ್ವಲ್ಪ ಬಿಸಿಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಚಟ್ನಿ ರೆಡಿ ಆಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದನ್ನು ತಣ್ಣಗಾದ್ಮೇಲೆ ಒಂದು ಬಾಣಲಿ, ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ನಾವು.